ದೇಹವನ್ನು ಡಿಟಾಕ್ಸ್ ಮಾಡಲು ಹಲವಾರು ವಿಧಾನಗಳಿವೆ. ಕೆಲವು ಜನಪ್ರಿಯ ವಿಧಾನಗಳು ಈ ಕೆಳಗಿನಂತಿವೆ. ಮೊದಲನೆಯದು ಪಂಚಭೂತಗಳನ್ನು ಬಳಸುವುದು. ನೀರು. ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ದೇಹವನ್ನು ನಿರ್ಜಲೀಕರಣಗೊಳಿಸಲು ಮತ್ತು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಭೂಮಿ. ಮಣ್ಣಿನಲ್ಲಿ ನಡೆಯುವುದು ಭೂಮಿಯ ಶಕ್ತಿಯನ್ನು ಹೀರಿಕೊಳ್ಳಲು ಮತ್ತು ದೇಹದಲ್ಲಿನ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅಗ್ನಿ. ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ದೇಹದಲ್ಲಿನ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಮತ್ತು ವಿಷವನ್ನು ಸುಡಲು ಸಹಾಯ ಮಾಡುತ್ತದೆ. ವಾಯು. ಪ್ರಾಣಾಯಾಮದಂತಹ ಉಸಿರಾಟದ ವ್ಯಾಯಾಮಗಳು ದೇಹದಲ್ಲಿನ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸಲು ಮತ್ತು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಆಕಾಶ. ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ದೇಹದಲ್ಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದು ಆಹಾರ ಕ್ರಮದ ಬದಲಾವಣೆಗಳು. ಇದರಲ್ಲಿ ಸಂಸ್ಕರಿಸಿದ ಆಹಾರಗಳು, ಸಕ್ಕರೆ ಮತ್ತು ಕೆಫೀನ್ ಸೇವನೆಯನ್ನು ಕಡಿಮೆ ಮಾಡಿ. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳಂತಹ ಪೌಷ್ಟಿಕ ಆಹಾರಗಳನ್ನು ಸೇವಿಸಿ. ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಪ್ರೊಬಯಾಟಿಕ್ಸ್ ಸೇವಿಸಿ. ಮೂರನೆಯದು ಯೋಗ ಮತ್ತು ವ್ಯಾಯಾಮ. ಇದರಲ್ಲಿ ಯೋಗ ಮತ್ತು ವ್ಯಾಯಾಮವು ದೇಹದಲ್ಲಿನ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಮತ್ತು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಹೆಚ್ಚು ಬೆವರುವಿಕೆಯನ್ನು ಉಂಟುಮಾಡುವ ವ್ಯಾಯಾಮಗಳು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ನಾಲ್ಕನೆಯದು ಚಿಕಿತ್ಸೆಗಳು. ಕೆಲವು ಪರ್ಯಾಯ ಚಿಕಿತ್ಸೆಗಳು, ಉದಾಹರಣೆಗೆ ಪಂಚಕರ್ಮ, ದೇಹವನ್ನು ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ದೇಹವನ್ನು ಡಿಟಾಕ್ಸ್ ಮಾಡುವ ಮೊದಲು ನಿಮ್ಮ ವೆಲ್ನೆಸ್ ಕೋಚ್ರನ್ನು ಸಂಪರ್ಕಿಸುವುದು ಮುಖ್ಯವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಡಿಟಾಕ್ಸ್ ಮಾಡುವುದು ಅಪಾಯಕಾರಿಯಾಗಿರಬಹುದು. ಇಲ್ಲಿ ಕೆಲವು ಹೆಚ್ಚುವರಿ ಸಲಹೆಗಳಿವೆ. ಮೊದಲನೆಯದು, ದೇಹವನ್ನು ಡಿಟಾಕ್ಸ್ ಮಾಡುವಾಗ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಎರಡನೆಯದು, ಒತ್ತಡವನ್ನು ನಿರ್ವಹಿಸಲು ಕಲಿಯಿರಿ. ಮೂರನೆಯದು, ನಿಮ್ಮ ದೇಹವನ್ನು ಕೇಳಿ ಮತ್ತು ಅದಕ್ಕೆ ಏನು ಬೇಕು ಎಂಬುದನ್ನು ಅದಕ್ಕೆ ನೀಡಿ. ದೇಹವನ್ನು ಡಿಟಾಕ್ಸ್ ಮಾಡುವುದು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಒಂದು ಉತ್ತಮ ಮಾರ್ಗವಾಗಿದೆ. ಆನ್ಲೈನ್ ಕೋಚಿಂಗ್ಗಾಗಿ ವಾಟ್ಸಪ್ ಮಾಡಿ. ತೂಕ ನಿರ್ವಹಣೆ, ಆರೋಗ್ಯ ಸುಧಾರಣೆ, ಎನರ್ಜಿ ಮತ್ತು ಫಿಟ್ನೆಸ್, ವ್ಯಾಯಾಮಗಳು, ಸರಿಯಾದ ಆಹಾರ ಕ್ರಮ, ಪೌಷ್ಟಿಕಾಂಶದ ಮಾರ್ಗದರ್ಶನ.